ಸೊ ಇದು ಕೂಡ ಅಷ್ಟೇ ಇವತ್ತಿನ ಸೆಕೆಂಡ್ ಪರ್ಮನೆಂಟ್ ಹೇರ್ ಕಲರ್. ಸೊ ನೀವು ನೋಡ್ತಾ ಇದ್ದೀರಾ, ನಾರ್ಮಲಿ ತುಂಬ ಅಂದರೆ ತುಂಬ ವೈಟ್ ಹೇರ್ ಇರೋವಂಥದ್ದು. ಸೊ ಈ ರೀತಿ ಫುಲ್ ಹೇರ್ ಎಲ್ಲ ವೈಟ್ ಹೇರ್ ಆಗಿದೆ. ನಾವು ಮನೆಯೆಲ್ಲ ಹಚ್ಕೊಳ್ಳೋರು ಕೆಲವರು ಏನು ಮಾಡಿಬಿಟ್ಟಿರ್ತಾರೆ, ನಾರ್ಮಲಾಗಿ ಮೇಲ್ಗಡೆ ಹೀಟ್ ಮಾಡ್ಕೊಂಡಿರ್ತಾರೆ. ಸೊ ಈ ಪಾಟೆಲ್ಲ ಏನಿರುತ್ತೆ, ನಾರ್ಮಲಾಗಿ ಫುಲ್ ವೈಟ್ ಹೇರ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಸೊ ಅವರಿಗೆ ಅಂತ ಹೇಳಿಬಿಟ್ಟು ಈ ಟ್ರೀಟ್ಮೆಂಟ್ನ ಕೊಡ್ತಾ ಇರೋವಂಥದ್ದು. ಸೊ ನೋಡ್ತಿದ್ದೀರಲ್ಲ ನೀವು, ಈ ರೀತಿ ಇರುತ್ತೆ. ಸೊ ಇಂಥದನ್ನೆಲ್ಲ ಪರ್ಮನೆಂಟಾಗಿ ಕವರ್ ಮಾಡಿ ಕೊಡೋವಂಥದ್ದು. ಸೊ ಇದು ನಾರ್ಮಲಾಗಿ ನೀವು ಇಲ್ಲಿಂದ ಬೆಳೆದು ಇಲ್ಲಿ ಕವರ್ ಮಾಡಿರೋದು, ಪೂರ್ತಿಯಾಗಿ ಬಂದು ಕಟ್ಟಿಂಗ್ ಮಾಡಿ ನೀವು ತೆಗಿಯೋವರೆಗೂ ಬೆಳ್ಳಗಾಗೋದೇ ಇಲ್ಲ, ನಾರ್ಮಲಾಗಿ. ಬಟ್ ಬೆಳೆಯೋ ಕೂದಲು ಏನೂ ಮಾಡಲಿಕ್ಕಾಗಲ್ಲ, ಬಂದೇ ಬರುತ್ತೆ, ಅದು ಗೊತ್ತಿರಲಿ. ರೂಟ್ ಟಚ್ ಅಪ್ ಮಾಡಿಸ್ಕೊತಿರ್ಬೇಕಾಗತ್ತೆ ಬೆಳೆಯೋ ಕೂದಲಿಗೆ. ಸೊ ಈಗ ಇರೋ ಹೇರ್ ಏನಿದೆ ಅದು ಫುಲ್ ನಿಮಗೆ ಬ್ಲ್ಯಾಕು ಪರ್ಮನೆಂಟಾಗಿ ಉಳ್ಕೊಡೋ ಥರ ಕಲರಿಂಗ್ ಹಾಕಿ ಕೊಡೋವಂಥದ್ದು, ಗ್ಲೋಬಲ್ ಕಲರು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ಪರ್ಮನೆಂಟ್ ಹೇರ್ ಕಲರ್ ಅಪ್ಲಿಕೇಶನ್ ಮುಗಿದಿದೆ. ನೋಡ್ಬೋದು ನೀವು, ಕಂಪ್ಲೀಟ್ ನೀಟಾಗಿ. ಮತ್ತು ಹೇರ್ ಕೂಡ ಅವ್ರದ್ದು ಆವಾಗ ನೋಡ್ಬೇಕು, ನೀವು ಹಿಂಗೆ ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಸಾಫ್ಟ್ ಮತ್ತು ಸ್ಮೂತಾಗೂ ಕೂಡ ನೀಟಾಗಿ ಕಂಪ್ಲೀಟ್ ಕವರ್ ಮಾಡಿ ಕೊಟ್ಟಿದ್ದೀವಿ. ಒಂದು ವೈಟ್ ಹೇರ್ ಕೂಡ ಬಿಡ್ದಂಗೆ ಕಂಪ್ಲೀಟ್ ಮುಗಿಸಿರ್ತೀವಿ. ಲಿಟ್ಲ್ ತುಂಬ ವೈಟ್ ಹೇರ್, ಮೆಹಂದಿ ಹಾಕಿರೋರಿಗೆ ಲಿಟ್ಲ್ ಒಂಚೂರು ಬ್ರೌನಿಶ್ ಅಂತ ಅನಿಸ್ಬೋದು. ಥಿಯರಿ ವರ್ಕ್ ಆಗುತ್ತೆ ಅದಕ್ಕೋಸ್ಕರ. ಬಟ್ ನಿಮಗೂ ಏನಾದರೂ ಇದೇ ರೀತಿ ತುಂಬ ಏನಾದರೂ ವೈಟ್ ಹೇರ್ ಇದೆ, ಸಫರ್ ಮಾಡ್ತಾ ಇದ್ದೀನಿ, ಬರೀ ಫ್ರಂಟಲ್ಲಿ ಮಾತ್ರ ಅಪ್ಲಿಕೇಶನ್ ಮಾಡ್ಕೋತೀನಿ, ಹಿಂದೆ ಎಲ್ಲ ಫುಲ್ಲು ವೈಟ್ ಆಗೋಗ್ಬಿಟ್ಟಿದೆ, ಅದಕ್ಕೆ ನಾನು ಪರ್ಮನೆಂಟ್ ಕಲರ್ ಏನಾದರೂ ಬೇಕು ಅಂತ ಅನ್ನೋದಾದರೆ ಕಾಂಟ್ಯಾಕ್ಟ್ ಮಾಡಿ. ಸುಮಾರು ಜನ ವೈಟ್ ಹೇರಿಂದನೇ ದೊಡ್ಡ ತಲೆನೋವು ಆಗ್ಬಿಟ್ಟಿರುತ್ತೆ ಅಲ್ವಾ. ಸೊ ಬೇಗ ಬನ್ನಿ. ಬರೋಕ್ಕೆ ಮುಂಚೆ ನಮ್ಮ ಸ್ಟುಡಿಯೋ ಲೊಕೇಟ್ ಆಗಿರೋದು ಬಂದು ಬನಶಂಕರಿ, ಚಿಕ್ಕಲ್ಸಂದ್ರ. ಬನಶಂಕರಿ ಮೆಟ್ರೋ ಸ್ಟೇಷನಿಂದ 1 ಕಿಲೋಮೀಟರ್ ಆಗುತ್ತೆ. ಬರೋಕ್ಕೆ 1 ಡೇ ಬಿಫೋರ್ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕಾಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.